ನಮಸ್ಕಾರ ಸ್ನೇಹಿತರೆ, ಹೆಂಗದಿರಿ ಎಲ್ಲಾರು? ಆರಾಮದಿರಲ್ಲ? ನಮ್ಮ ವಿಡಿಯೋ ನಿಮ್ಗೆ ಹೆಂಗ್ ಅನ್ಸಕತ್ತಾವು ಕಮೆಂಟ್ ಮಾಡಿ ತಿಳಿಸ್ರಿ. ಇವತ್ತ ನೋಡ್ವಾ ಮಜ್ಜಿಗೆ ಅಂಬ್ರ ಮತ್ತೆ ಬ್ಯಾಳಿ ಹಾಕಿ ಅನ್ನ ಮಾಡಾಕತ್ತೀನಿ. ನಮ್ ಉತ್ತರ ಕರ್ನಾಟಕದ ಅಡ್ಗಿ ಅಂತಂದ್ರ ಸುಮ್ನೆ ಅಲ್ಲ, ಅದ್ರ ಒಳಗೂ ನಾನ್ ಇವತ್ ಮಾಡಾಕತ್ತಿದ ಮಜ್ಜಿಗೆ ಅಂಬ್ರ ಭೂಮಿ ಮ್ಯಾಗಿನ ಅಮೃತ ಇದ್ದಂಗ್ ನೋಡ್ರಿ. ಈ ಮಜ್ಜಿಗೆ ಅಂಬರ್ ಜೊತೆ ನಾನ ತೊಗರಿ ಬೇಳೆ ಹಾಕಿ ಅನ್ನ ಮಾಡಾಕತ್ತೀನಿ. ಈ ತೊಗರಿ ಬೇಳೆ ಅನ್ನ ಮತ್ ಮಜ್ಜಿಗೆ ಅಂಬ್ರ ಉಣ್ಣಾಕ ಭಾರಿ ರುಚಿ ಹತ್ತೈತ್ ನೋಡ್ರಿ. ಈ ಮಜ್ಜಿಗೆ ಅಂಬ್ರ ಮಾಡಾಕ ಅಂತ ಹೇಳಿ ನಾನು ರಾತ್ರಿನ ಮೊಸರು ಹೆಪ್ಪ ಹಾಕಿ ಇಟ್ಕೊಂಡಿದ್ದೆ, ಅದನ್ನ ಈಗ ಕಡ್ಯಾಕತ್ತೀನಿ. ಈ ಅನ್ನ ಮಾಡಾಕ ಅಂತ ಹೇಳಿ ನಾನು 1.5 ಚಟಾಕ್ ಅಕ್ಕಿ ಮತ್ ಅರ್ಧ ಚಟಾಕ್ನಷ್ಟು ತೊಗರಿ ಬ್ಯಾಳಿ 1 ತಾಸ್ ಮುಂಚೆನ ನೆನೆ ಇಟ್ಟಿದ್ದೆ. ಈಗ ಈ ನೆನೆ ಹಾಕಿದ ಅಕ್ಕಿ ತೊಳ್ಕೊಂಡ ಅನ್ನಕ್ಕೆ ಇಡ್ತೀನಿ. ಈಗ ಇದ್ರೊಳಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತ ಅರ್ಶಿನ ಹಾಕಿ ಅನ್ನ ಮಾಡ್ಬೇಕು. ಈ ಅನ್ನ ಕುದ್ಯಾಕತಾನ ಮ್ಯಾಗ ಬುರುಗ್ನಂಗ್ ಬರ್ತೈತ್ ನೋಡ್ರಿ, ಅದನ್ನ ತಗದ್ ಚೆಲ್ಬೇಕು. ಹಣ್ಣು ತೊಳ್ಕೊಂಬ ಹೋಗಿ ಕೊಯ್ದು ಕೊಡ್ತೀನಿ. ಈ ಅನ್ನ ನಾನು ರೇಷನ್ ಅಕ್ಕಿದ ಮಾಡಿದೀನಿ. ಅನ್ನ ನೋಡ್ರಿ ಎಷ್ಟ್ ಚಲೋ ಆಗಿತ್ತು, ಹೂವರಿದಂಗ ಆಳೈತ್ ನೋಡ್ರಿ. ಈ ಅನ್ನ ಇನ್ನೊಂದ್ ಸ್ವಲ್ಪ ಉಮುಗ್ಬೇಕು. ಅಷ್ಟೋ ತನಕ ಮಜ್ಜಿಗೆ ಅಂಬ್ರದ ತಯಾರಿ ಮಾಡ್ಕೊಂತೇನಿ. ಈ ಮಜ್ಜಿಗೆ ಅಂಬ್ರಕ್ಕ ಮೆಣಸಿಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಕೊತ್ತಂಬರಿ ಜಜ್ಜಿ ಇಟ್ಕೊಂತೇನಿ. ಈಗ ಅನ್ನ ಆಗೈತಿ, ಮಜ್ಜಿಗೆ ಅಂಬ್ರದ ಒಗ್ಗರಣೆ ಹಾಕ್ತೀನಿ. ಈ ಒಗ್ಗರಣೆಗೆ ಅರ್ಧ ಚಮಚ ಎಣ್ಣೆ ಮತ್ತೆ ಸಾಸ್ವಿ, ಜೀರಿಗೆ, ಕರಿಬೇವು ಮತ್ತದು ಜಜ್ಜಿ ಇಟ್ಕೊಂಡಿದ್ದ ಹಾಕಿ ಎಣ್ಣೆ ಒಳಗ ಚಲೋ ಹೊತ್ತಂಗ ಕರಿಬೇಕು. ಈಗಿನ ಮೆಣಸಿನ್ಕಾಯ್ದ ಹಸಿ ವಾಸನೆ ಹೋಗೋ ತನಕನು ಎಣ್ಣೆಗ ಚಲೋ ತಂಗ ಕರ್ಕೋಬೇಕು. ಈ ಕಲ್ ತೊಳೆದಿದ್ದ ನೀರನ್ನು ಅದ್ರೊಳಗ ಹಾಕಬಹುದು. ಈಗ ಇದ್ರೊಳಗ ಇನ್ನೊಂದ್ ಬಟ್ಟಲಷ್ಟು ನೀರ ಹಾಕೊಳಕತ್ತೀನಿ. ಈಗ ಈ ಒಗ್ಗರಣೆ ಕುದಿಯಾಕತ್ತಿತ್ ಅಂತಂದ್ರ ಇದ್ರೊಳಗ ಕಡ್ಲಿ ಹಿಟ್ಟು ಕಲಿಸಿ ಹಾಕೋಬೇಕು. ಮತ್ತೆ ಇದ್ರೊಳಗ ಒಂದ್ ಸ್ವಲ್ಪ ಅರ್ಶಿನ ಹಾಕಿ ಈ ಕಲಿಸಿಟ್ಟಿದ ನೀರ್ ಹಾಕೊಳಕತ್ತೀನಿ.
ಈಗ ಇದ್ರಾಗ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡೇನಿ. ಈಗ ಇದನ್ನ ಚಲೋ ಕುದಿಸ್ಬೇಕು. ಈಗ ಈ ಮಜ್ಜಿಗೆ ಅಂಬ್ರಕ್ ಹಾಕಾಕ ಜುನ್ಕ ತಯಾರ. ಈಗ ಇದು ಕುದಿಸ್ಕೊಂಡಿದ್ ಜುನ್ಕ ಮಜ್ಗಿ ಒಳಗ ಎಷ್ಟ್ ಬೇಕಷ್ಟ ಹಾಕೊಂಡ ಕಡಿಬೇಕ. ಈಗ ನೋಡ್ರಿ ಎಷ್ಟ್ ಮಸ್ತ್ ಆತ ಮಜ್ಗಿ ಅಂಬ್ರ. ಈಗ ಮಜ್ಗಿ ಅಂಬ್ರ 2 ದಿವಸ ಇಟ್ರು ಏನು ಆಗಂಗಿಲ್ಲ. ನಾನ ಮಜ್ಗಿ ಒಲಿ ಮ್ಯಾಗಿಟ್ಟ ಕುದಿಸಿಲ್ಲ, ಯಾಕಂದ್ರ ಅದನ್ನ ಒಂದೊಂದ್ಸಲ ಮಜ್ಗಿ ಒಡದ್ ಹೋಗ್ತೈತಿ. ಅದಕ್ಕ ಈ ತರ ಮಾಡೀನಿ. ಮಜ್ಗಿ ಅಂಬ್ರ ತಯಾರಾಗೈತಿ. ಇದ್ರ ಮ್ಯಾಗ ಸ್ವಲ್ಪ ಕೊತ್ತಂಬರಿ ಹಾಕೇನಿ. ಈ ಅನ್ನದಾಗ ನಾನು ಬ್ಯಾಳೆ ಹಾಕಿ ಮಾಡಿದೇನಲ್ಲ, ಅದ ಬ್ಯಾಳೆ ಬಾಯಾಗ ಸಿಗಾಕತೈತಿ. ಮತ್ ಮಜ್ಗಿ ಅಂಬ್ರ, ಹಪ್ಳ, ಉಪ್ಪಿನಕಾಯಿ ಭಾರಿ ಐತಿ ಊಟ. ಈ ಮಜ್ಗಿ ಅಂಬ್ರ ರೊಟ್ಟಿ ಜೋಡಿ ಹಚ್ಕೊಂಡ್ ತಿನ್ನಾಕ್ನು ಬರ್ತೈತಿ, ಮತ್ತ ಕುಡ್ಯಾಕ್ನು ಬರ್ತೈತಿ. ಇವತ್ ನಾ ಮಾಡಿದ ಮಜ್ಗಿ ಅಂಬ್ರ ಅನ್ನ ನಿಮಗ್ ಇಷ್ಟ ಆಗಿತ್ತಂದ್ರ ಒಂದ್ ಲೈಕ್ ಮಾಡ್ರಿ. ಹೊಸ ನೋಡೋರು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನೀವು ಇಂತ ಆರೋಗ್ಯಕರ ಅಡ್ಗೆ ಮಾಡಿ ಊಟ ಮಾಡ್ರಿ, ಮತ್ತ ಆರೋಗ್ಯವಾಗಿರ್ರಿ, ಮತ್ತ ಯಾವಾಗ್ಲೂ ನಕ್ಕೊಂತ ಇರ್ರಿ. ನಮಸ್ಕಾರ.